ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠೆಯಾಗಿ ಮಂದಿರ ಲೋಕಾರ್ಪಣೆಯಾದ ನಂತರ ಒಂದು ವಾದವನ್ನ ಕೆಲವರು ಮಾಡ್ತಿದ್ದಾರೆ. ಅದು ಬಾಬ್ರಿ ಮಸೀದಿ ಇದ್ದ ಜಾಗದಲ್ಲಿ ರಾಮ ಮಂದಿರ ನಿರ್ಮಾಣವಾಗಿದೆ ಅಂತ. ಹೌದು, ಇದು ನಿಜ, ಸತ್ಯ. ಆದರೆ ಬಾಬ್ರಿ ಮಸೀದಿಯಲ್ಲಿ ಹೇಗೆ ತಲೆ ಎತ್ತಿದ್ದು? 1528ರಲ್ಲಿ ಮೊಘಲ್ ದೊರೆ ಬಾಬರ್ ಮಂದಿರ ಕೆಡವಿ ಅಲ್ಲಿ ಮಸೀದಿಯನ್ನು ಕಟ್ಟಿದ್ದ. ಆದರೆ ಈ ವಿಷಯವನ್ನು ಅಪ್ಪಿತಪ್ಪಿಯೂ ಕೂಡ ಕೆಲವರು ಮಾತಾಡ್ತಾ ಇಲ್ಲ. ಡೆಲಿಬ್ರೇಟ್ಲಿ ಈ ವಿಷಯವನ್ನು ಬಿಟ್ಟು ಬಾಬ್ರಿ ಮಸೀದಿ ಇದ್ದ ಜಾಗದಲ್ಲಿ ಮಂದಿರವನ್ನು ಕಟ್ಟಿದ್ದಾರೆ ಅನ್ನುವ ವಿಷಯವನ್ನು ಮುನ್ನೆಲೆಗೆ ತರ್ತಾ ಇದ್ದಾರೆ. ಬಾಬರ್ ನಿರ್ಮಿಸಿದ ಮಸೀದಿ ಹೌದು, ಆದರೆ ಅಲ್ಲಿ ಮಸೀದಿ ನಿರ್ಮಾಣಕ್ಕೂ ಮೊದಲು ಏನಿತ್ತು ಅದರ ಬಗ್ಗೆನೂ ಹೇಳಬೇಕಲ್ವಾ? ರಾಮ ಮಂದಿರದ ಪ್ರಾಣ ಪ್ರತಿಷ್ಠೆ ಬಗ್ಗೆ ವಿದೇಶದ ಮಾಧ್ಯಮಗಳು ಹೇಗೆ ವರದಿ ಮಾಡಿದ್ದಾವೆ, ರಿಪೋರ್ಟ್ ಏನು ಮಾಡಿದ್ದಾವೆ ಅಂತ ನೋಡಿದರೆ ಅವರದ್ದು ಇದೇ ಕತೆ. ಈ ದೇಶದಲ್ಲಿ ಕೆಲವು ಎಡಪಂಥೀಯ ಇತಿಹಾಸಕಾರರು, ಎಡಪಂಥೀಯ ಬುದ್ಧಿಜೀವಿಗಳು ನೂರಾರು ವರ್ಷಗಳಿಂದ ಅದು ಬಾಬರಿ ಮಸೀದಿಯ ಜಾಗ, ಮುಸ್ಲಿಮರ ಜಾಗ ಅಂತ ಒಂದು ನಂಬಿಕೆಯನ್ನು ಸೃಷ್ಟಿ ಮಾಡೋದಕ್ಕೆ ಹೊರಟಿದ್ರು, ಒಂದು ಸುಳ್ಳನ್ನು ಸತ್ಯ ಮಾಡೋದಕ್ಕೆ ಹೊರಟಿದ್ರು. ಈಗ ಅದೇ ಕಥೆಯನ್ನು ವಿದೇಶಿ ಮಾಧ್ಯಮಗಳು ಯಥಾವತ್ತಾಗಿ ತೆಗೆದುಕೊಂಡಿದ್ದಾವೆ. ವಿವಾದಿತ ಜಾಗದಲ್ಲಿ ಮಂದಿರ ನಿರ್ಮಾಣ ಆಗಿದೆ, ಮುಸ್ಲಿಮರ ಜಾಗದಲ್ಲಿ ಮಂದಿರ ಬಂದಿದೆ, ಬಾಬ್ರಿ ಜಾಗದಲ್ಲಿ ಮಂದಿರ, ಹೀಗೆ ಹಲವು ವಿದೇಶಿ ಮಾಧ್ಯಮಗಳು ವರದಿ ಮಾಡಿದ್ದಾವೆ. ನಾನು ಯಾವ ಎಲ್ಲ ಪತ್ರಿಕೆಗಳು ಏನೆಲ್ಲ ವರದಿ ಮಾಡಿದ್ದಾವೆ ಅನ್ನೋದರ ಸ್ಟಿಲ್ಸನ್ನು ನಿಮಗೆ ತೋರಿಸ್ತೀನಿ. ಮೊದಲಿಗೆ ಅಮೆರಿಕದ ವಾಷಿಂಗ್ಟನ್ ಪೋಸ್ಟ್, ಭಾರತದಲ್ಲಿ ಮಸೀದಿ ಧ್ವಂಸಗೊಳಿಸಿದ ಜಾಗದಲ್ಲಿ ಹಿಂದೂ ಮಂದಿರವನ್ನು ಕಟ್ಟಲಾಗಿದೆ. ವಾಷಿಂಗ್ಟನ್ ಪೋಸ್ಟ್ನ ಹೆಡ್ಲೈನ್ ಇದು. ಎ ಟೆಂಪಲ್ ಟು ಎ ಟಾಪ್ ಹಿಂದೂ ಡೈಟಿ ವಾಸ್ ಬಿಲ್ಟ್ ಓವರ್ ಎ ಡೆಸ್ಟ್ರಾಯ್ಡ್ ಮಸ್ಕ್ಯೂ ಇನ್ ಇಂಡಿಯಾ, ಹಿಯರ್ ಈಸ್ ವೈ ಇಟ್ ಮ್ಯಾಟರ್ಸ್. ಇದು ವಾಷಿಂಗ್ಟನ್ ಪೋಸ್ಟ್ನ ರಿಪೋರ್ಟ್ ಇದು. ಇನ್ನೊಂದು ಅಲ್ ಜಜೀರಾ ಟಿವಿ, ಖತಾರ್ ದೇಶದ ಮುಸ್ಲಿಂ ದೇಶ ಖತಾರ್ ದೇಶದ ರಿಪೋರ್ಟನ್ನು ತೋರಿಸ್ತೀನಿ. ಇದು ಅಲ್ ಜಜೀರಾದು. ಮತ್ತಷ್ಟು ಕೆಟ್ಟ ಪರಿಸ್ಥಿತಿ ಬರುತ್ತೆ, ರಾಮ ಮಂದಿರವನ್ನು ಉದ್ಘಾಟನೆ ಮಾಡಿದ್ದಾರೆ ಮೋದಿ, ಮುಸ್ಲಿಮರು ಭಯದಲ್ಲಿ ಬದುಕ್ತಾ ಇದ್ದಾರೆ, ಮುಸ್ಲಿಮರು ಭಯದಲ್ಲಿ ಬದುಕ್ತಿದ್ದಾರೆ ಅಂತ ಕತಾರ್ ದೇಶದ ಅಲ್ ಜಜೀರಾ ಟಿವಿ ವರದಿಯನ್ನು ಮಾಡುತ್ತೆ. ಮತ್ತೊಂದು ಇಂಡಿಪೆಂಡೆಂಟ್ ಅಂತ, ಇಂಡಿಪೆಂಡೆಂಟ್ ಮಾಧ್ಯಮ, ಬಾಬ್ರಿ ಮಸೀದಿ ಧ್ವಂಸಗೊಳಿಸಿದ ಸ್ಥಳದಲ್ಲಿ ರಾಮ ಮಂದಿರದ ಲೋಕಾರ್ಪಣೆಯಾಗಿದೆ, ಹಿಂದೂಗಳ ಪ್ರತಿಜ್ಞೆಯನ್ನು ಮೋದಿ ಪೂರ್ಣಗೊಳಿಸಿದ್ದಾರೆ. ಎಲ್ಲ ಕಡೆಯಲ್ಲೂ ಬಾಬ್ರಿಯ ವಿಷಯವನ್ನು ಎಲ್ಲರೂ ಎಳೆದು ತರ್ತಾ ಇದ್ದಾರೆ. BBC, ಭಾರತದ ವಿರೋಧಿ ವಿಷಯಗಳನ್ನು ದೊಡ್ಡದಾಗಿ ಪ್ರಚಾರ ಮಾಡುವಂತಹ ಬ್ರಿಟನ್ನ ಸಂಸ್ಥೆ, ಅಯೋಧ್ಯೆಯ ಮಂದಿರ ಬಾಬರಿ ಮಸೀದಿ ಸ್ಥಳದಲ್ಲಿ ನಿರ್ಮಾಣ ಆಗಿದೆ, ಈ ಮಂದಿರವನ್ನು ಪ್ರಧಾನಿ ಮೋದಿ ಲೋಕಾರ್ಪಣೆ ಮಾಡಿದ್ದಾರೆ ಅಂತ BBC ರಿಪೋರ್ಟ್ ಮಾಡುತ್ತೆ. ಇದೇ ರೀತಿಯಾಗಿ ಇನ್ನೂ ಹಲವು ಮಾಧ್ಯಮಗಳು ರಿಪೋರ್ಟ್ ಮಾಡಿದ್ದಾವೆ. CNN, ನ್ಯೂಯಾರ್ಕ್ ಟೈಮ್ಸ್, ಸನ್, ಈ ರೀತಿಯ ಹಲವು ಪತ್ರಿಕೆಗಳು ವಿವಾದಿತ ಜಾಗವನ್ನು ಹಿಂದೂಗಳು ಕಬಳಿಸಿಬಿಟ್ಟಿದ್ದಾರೆ ಅನ್ನುವ ಅರ್ಥದಲ್ಲಿ ರಿಪೋರ್ಟನ್ನು ಮಾಡ್ತಿದ್ದಾರೆ. ಒಂದು, ತಮ್ಮ ಧಾರ್ಮಿಕ ಸ್ಥಳಗಳನ್ನು, ಪವಿತ್ರ ಸ್ಥಳಗಳನ್ನು ಮರುಪಡೆದ ಬಗ್ಗೆ, ಪುನಃಸ್ಥಾಪನೆ ಮಾಡಿಕೊಂಡ ಬಗ್ಗೆ, ರೀಕ್ಲೈಮ್ ಮಾಡಿಕೊಂಡ ಬಗ್ಗೆ ಉದಾಹರಣೆಗಳು ಇತಿಹಾಸದಲ್ಲಿ ಇಲ್ವಾ? ನೂರಾರಿದ್ದಾವೆ. ಆ ನೂರಾರು ಇತಿಹಾಸಗಳಲ್ಲಿ ನಡೆದು ಹೋದ ಘಟನೆಗಳ ಬಗ್ಗೆ ಇವತ್ತಿನ ಪತ್ರಿಕೆಗಳು, ಇವತ್ತಿನ ವಿದೇಶಿ ಮಾಧ್ಯಮಗಳು ತಮ್ಮ ಅಜೆಂಡಾಗೆ ಸೂಟ್ ಆಗೋದಿಲ್ಲ ಅನ್ನೋ ಕಾರಣಕ್ಕೆ ಅವುಗಳ ಬಗ್ಗೆ ಬರೆಯೋದಿಲ್ಲ. ಶತಮಾನಗಳಿಂದ ಭಾರತದಲ್ಲಿ ಹಿಂದೂಗಳು ಬಹುಸಂಖ್ಯಾತರು. ಬಾಬ್ರಿ ಮಸೀದಿ ಇದ್ದ ಜಾಗದಲ್ಲಿ ಮಂದಿರ ಕಟ್ಟೋದಕ್ಕೆ 500 ವರ್ಷ ಹಿಡಿದಿದೆ. ಮನಸ್ಸು ಮಾಡಿದರೆ ಈ ಕೆಲಸ ಯಾವತ್ತಿಗೂ ಆಗಬಹುದಾಗಿತ್ತು, ಆದರೆ ಅದಾಗಿಲ್ಲ. ಕಾನೂನಿನ ಪ್ರಕಾರ ಹೋರಾಟವನ್ನು ನಡೆಸಿ ಆ ಭೂಮಿಯನ್ನು ನ್ಯಾಯಬದ್ಧವಾಗಿ ಪಡೆದುಕೊಂಡು ಆ ನಂತರ ಅಲ್ಲಿ ಮಂದಿರವನ್ನು ಕಟ್ಟಲಾಗಿದೆ. 1850ರಲ್ಲಿ ಅಯೋಧ್ಯೆ ಮತ್ತು ವಿವಾದಿತ ಕಟ್ಟಡದ ಕೇಸ್ ಮೊದಲು ದಾಖಲಾಗಿದ್ದು, ಆಗಿನ್ನೂ ಬ್ರಿಟಿಷ್ ಆಡಳಿತ ಇತ್ತು. ನಿರಂತರವಾದ 170 ವರ್ಷಗಳ ಕಾಲ ಕಾನೂನು ಹೋರಾಟ ನಡೆದಿದೆ. 10 ಅಲ್ಲ 20 ಅಲ್ಲ, 170 ವರ್ಷ. ಸ್ವಾತಂತ್ರ್ಯ ನಂತರ ಬ್ರಿಟಿಷರ ಆಡಳಿತದಲ್ಲಿ ನಿರ್ಧಾರ ಆಗಲಿಲ್ಲ, ಒಂದು ಮಸೀದಿಯನ್ನು 2 ಭಾಗ ಮಾಡಿ ಹಿಂದೂಗಳಿಗರ್ಧ ಮುಸ್ಲಿಮರಿಗರ್ಧ ಅಂತ ಹಂಚಿ ಹೋದರು. ಸ್ವಾತಂತ್ರ್ಯ ನಂತರ 73 ವರ್ಷಗಳ ಕಾಲ ಕಾನೂನು ಹೋರಾಟ ನಡೆದಿದೆ. ಹೈಕೋರ್ಟ್ನಲ್ಲಿ ಒಂದಷ್ಟು ವರ್ಷ, ಸುಪ್ರೀಂ ಕೋರ್ಟ್ನಲ್ಲಿ ಒಂದಷ್ಟು ವರ್ಷ. ಇದೆಲ್ಲವೂ ನಡೆದು ಅಂತಿಮವಾಗಿ
ಆ ಭೂಮಿ ಹಿಂದೂಗಳದ್ದು ಅಂತ ಈ ದೇಶದ ಸರ್ವೋಚ್ಚ ನ್ಯಾಯಾಲಯ ನಿರ್ಧಾರ ಮಾಡ್ತು. ಇಷ್ಟಾದ ಮೇಲೂ ಅದು ವಿವಾದಿತ ಸ್ಥಳ, ಮಸೀದಿ ಇದ್ದ ಸ್ಥಳ, ಹಂಗಂದರೆ ಮಸೀದಿಗೂ ಮೊದಲು ಅಲ್ಲೇನಿತ್ತು? ನೀವು ಒಂದು ಸತ್ಯವನ್ನು ಹೇಳ್ತಿದ್ದೀರಿ ಅಂತಂದರೆ ಅದರ ಹಿನ್ನೆಲೆಯನ್ನು ಹೇಳಬೇಕಲ್ವಾ? ಈ ದೇಶದ ಒಂದಿಷ್ಟು ಎಡಪಂಥೀಯ ಇತಿಹಾಸಕಾರರು ಇಲ್ಲಿನ ಮುಸ್ಲಿಮರನ್ನು ಅಯೋಧ್ಯೆಯ ವಿಷಯವಾಗಿ ದಾರಿ ತಪ್ಪಿಸಿದ್ರು. ಅದು ನಿಮ್ಮ ಜಾಗ, ಕೋರ್ಟ್ನಲ್ಲಿ ಫೈಟ್ ಮಾಡಿದ್ರೆ ಅದು ನಿಮಗೆ ಸಿಕ್ಕಿಬಿಡುತ್ತೆ, ದಾಖಲೆಗಳು ನಿಮ್ಮ ಪರವಾಗಿದ್ದಾವೆ ಅಂತೆಲ್ಲ ಅವರನ್ನು ನಂಬಿಸಿದ್ರು. ಆದರೆ ಒಂದೇ ಒಂದು ದಾಖಲೆಗಳಿರಲಿಲ್ಲ. ಅದು ಟೈಟಲ್ ಸೂಟ್, ಭೂ ವ್ಯಾಜ್ಯ ಆಗಿತ್ತು. ಎಲ್ಲ ದಾಖಲೆಗಳು ಹಿಂದೂಗಳ ಪರವಾಗಿದ್ವು. ಇಷ್ಟೆಲ್ಲ ಆಗಿ ತೀರ್ಪು ಬಂದ ಮೇಲೂ ಮುಸ್ಲಿಮರ ಭೂಮಿ, ಮಸೀದಿ ಇದ್ದ ಜಾಗದಲ್ಲಿ ಮಂದಿರ ಆಗಿದೆ ಅಂದರೆ ಹೇಗೆ? ಹಾಗಿದ್ರೆ ನಾನೊಂದಷ್ಟು ಉದಾಹರಣೆಗಳನ್ನು ಕೊಡ್ತೀನಿ. ಇತಿಹಾಸದಲ್ಲಿ ಧಾರ್ಮಿಕ ಕೇಂದ್ರಗಳು ಪರಿವರ್ತನೆಯಾದಂತಹ ಉದಾಹರಣೆ ಇಲ್ವಾ? ಉದಾಹರಣೆಗೆ ಮಸೀದಿ ಇದ್ದ ಜಾಗ ಕ್ರಿಶ್ಚಿಯನ್ ಚರ್ಚ್ಗಳಾದಂತಹ ಉದಾಹರಣೆ ಇಲ್ವಾ? ಚರ್ಚ್ಗಳಿದ್ದಂತಹ ಜಾಗಗಳು ಮಸೀದಿಯಾದಂತಹ ಉದಾಹರಣೆಗಳಿಲ್ವಾ? ಯಾರು ಇವತ್ತು ತಮ್ಮನ್ನು ತಾವು ಸೆಕ್ಯುಲರ್ ಅಂತ ಬಿಂಬಿಸಿಕೊಳ್ತಾರೆ, ಪ್ರಜಾಪ್ರಭುತ್ವಕ್ಕೆ ನಾವೇ ಅತ್ಯಂತ ಶ್ರೇಷ್ಠ ಅಂತ ಕರೆದುಕೊಳ್ತಾರೆ ಯುರೋಪಿಯನ್ ದೇಶಗಳು, ಆ ಯುರೋಪಿಯನ್ ದೇಶಗಳಲ್ಲೇ ನೂರಾರು ಮಸೀದಿಗಳನ್ನು ಚರ್ಚ್ಗಳನ್ನಾಗಿ ಬದಲಾವಣೆ ಮಾಡಿದೆ. ಅದರ ವಿವರವನ್ನು ನಾನಿವತ್ತು ಕೊಡ್ತೀನಿ. ಯುರೋಪ್ನಲ್ಲಿ 18 ದೇಶಗಳಲ್ಲಿ ಮಸೀದಿಯಿಂದ ಚರ್ಚ್ಗಳನ್ನಾಗಿ ಪರಿವರ್ತನೆ ಮಾಡಿದ ಉದಾಹರಣೆಗಳಿದ್ದಾವೆ. ಮುಸ್ಲಿಂ ದೊರೆಗಳ ಆಳ್ವಿಕೆ ಇದ್ದಾಗ, ಯುರೋಪ್ನ ಮೇಲೆ ಮುಸ್ಲಿಂ ಆಳ್ವಿಕೆ ಇದ್ದಾಗ ನಿರ್ಮಾಣವಾಗಿದ್ದಂತಹ ಮಸೀದಿಗಳನ್ನು ಚರ್ಚ್ಗಳನ್ನಾಗಿ ಬದಲಾವಣೆ ಮಾಡಲಾಗಿದೆ. 329 ಇಸ್ಲಾಮಿಕ್ ಧಾರ್ಮಿಕ ಕೇಂದ್ರಗಳನ್ನು ಯುರೋಪ್ನಲ್ಲಿ ಹಲವು ವರ್ಷಗಳಲ್ಲಿ ಚರ್ಚ್ಗಳನ್ನಾಗಿ ಬದಲಾವಣೆ ಮಾಡಲಾಗಿದೆ. 7ನೇ ಶತಮಾನದಿಂದ 15-16ನೇ ಶತಮಾನದವರೆಗೆ ಯುರೋಪ್ನ 18 ದೇಶಗಳನ್ನು ಇಸ್ಲಾಮಿಕ್ ದಾಳಿಕೋರರು ಆಳ್ವಿಕೆಯನ್ನು ಮಾಡ್ತಾಯಿದ್ರು. ಬೇರೆ ಬೇರೆ ರಾಜರುಗಳು, ಇಸ್ಲಾಮಿಕ್ ರಾಜರುಗಳು ಯುರೋಪ್ನ 18 ದೇಶಗಳನ್ನು ಆಳ್ವಿಕೆ ಮಾಡ್ತಾಯಿದ್ರು. ಈ ಆಳ್ವಿಕೆಯ ಸಂದರ್ಭಗಳಲ್ಲಿ ಮುಸ್ಲಿಮರು ಯಾವ ದೇಶಕ್ಕೆ ದಾಳಿ ಮಾಡಿದ್ರು, ಮುಸ್ಲಿಂ ದೊರೆಗಳು ಅಲ್ಲಿನ ಧಾರ್ಮಿಕ ಕೇಂದ್ರಗಳನ್ನು ನಾಶ ಮಾಡಿ, ಇಲ್ಲವೇ ಅದರ ಮೇಲಿನ ಗುಮ್ಮಟವನ್ನು, ಅದರ ಮೇಲಿನ ಚರ್ಚ್ಗಾದರೆ ಕಮಾನ್ ಇರುತ್ತೆ ಅದನ್ನು ಒಡೆಯೋದು, ದೇವಸ್ಥಾನಗಳಿಗಾದರೆ ಗೋಪುರ ಇರುತ್ತೆ ಅದನ್ನು ಒಡೆದು ಗುಂಬಸ್ಗಳನ್ನು ಕಟ್ತಾ ಇದ್ರು. ಅದೇ ರೀತಿ ಇಸ್ಲಾಮಿಕ್ ಆಳ್ವಿಕೆಯಲ್ಲೂ ಕೂಡ ಚರ್ಚ್ಗಳನ್ನು ಮಸೀದಿಗಳನ್ನಾಗಿ ಮಾಡಿದರು ಮತ್ತು ಹೊಸದಾಗಿಯೂ ಕೂಡ ಒಂದಷ್ಟು ಮಸೀದಿಗಳನ್ನು ಕಟ್ಟಿದ್ರು. ಆದರೆ ಯುರೋಪ್ನಲ್ಲಿ 18 ದೇಶಗಳಲ್ಲಿ ಹಂತ ಹಂತವಾಗಿ ಇಸ್ಲಾಮಿಕ್ ಸಾಮ್ರಾಜ್ಯ ಪತನವಾದ ನಂತರ ಎಲ್ಲ ಮಸೀದಿಗಳನ್ನು ಕೂಡ ವ್ಯವಸ್ಥಿತವಾಗಿ ಚರ್ಚ್ಗಳನ್ನಾಗಿ ಬದಲಾವಣೆ ಮಾಡಲಾಯಿತು. ಮುಸ್ಲಿಂ ರಾಜರುಗಳು ಹೊಸದಾಗಿ ಕಟ್ಟಿದ್ದ ಮಸೀದಿಗಳನ್ನು ಕೂಡ ಚರ್ಚ್ಗಳನ್ನಾಗಿ ಬದಲಾವಣೆ ಮಾಡಲಾಯಿತು. ಹೀಗೆ ಪರಿವರ್ತನೆಯಾದ ಮಸೀದಿಗಳ ಸಂಖ್ಯೆ 329 ಇಸ್ಲಾಮಿಕ್ ಧಾರ್ಮಿಕ ಕೇಂದ್ರಗಳನ್ನು ಅವರು ಕ್ರಿಶ್ಚಿಯನ್ ಚರ್ಚ್ಗಳನ್ನು ಮಸೀದಿಗಳನ್ನಾಗಿ ಮಾಡಿದರು, ಒಂದಷ್ಟು ಹೊಸದಾಗಿ ಕಟ್ಟಿದ್ರು. ಅವೆಲ್ಲವುಗಳನ್ನು ವ್ಯವಸ್ಥಿತವಾಗಿ ಚರ್ಚ್ಗಳನ್ನಾಗಿ ಬದಲಾವಣೆ ಮಾಡ್ತಾರೆ ಯುರೋಪಿಯನ್ ದೇಶಗಳಲ್ಲಿ. ಇವತ್ತು ಅದೇ ಯುರೋಪಿಯನ್ ದೇಶದ ಮಾಧ್ಯಮಗಳು ಮಸೀದಿ ಇದ್ದ ಜಾಗದಲ್ಲಿ, ಸೆಕ್ಯುಲರ್ ದೇಶದಲ್ಲಿ ಮಂದಿರವನ್ನು ಕಟ್ಟಲಾಗಿದೆ ಅಂತ ವರದಿಯನ್ನು ಮಾಡ್ತಾವೆ. ನಾನು ಯಾಕೆ ಬೂಟಾಟಿಕೆ ಅನ್ನುವ ಪದವನ್ನು ಬಳಸ್ತೇನೆ ಅಂದರೆ ಇದಕ್ಕೆ. ತಮ್ಮ ದೇಶದಲ್ಲಿ, ತಾವು ಇರುವಂತಹ ದೇಶದಲ್ಲಿ ಏನೇ ಆದರೂ ಅದು ನ್ಯಾಯಬದ್ಧ. ಭಾರತ ಅಥವಾ ಬೇರೆ ರಾಷ್ಟ್ರಗಳಲ್ಲಿ ಯಾವುದೇ ರೀತಿಯ ಬೆಳವಣಿಗೆಗಳಾದರೆ ಅದು ಅನ್ಯಾಯ. ಈ ದೇಶದ ಕಾನೂನಿನ ಪ್ರಕಾರ, ಈ ದೇಶದ ನಿಯಮದ ಪ್ರಕಾರ ಅದು ಇತ್ಯರ್ಥ ಆಗಿದೆ. ಆ ವಿವಾದಿತ ಜಾಗ ಹಿಂದೂಗಳಿಗೆ ಸೇರಿದ್ದು ಅಂತ ವಿವಾದ ಇತ್ಯರ್ಥ ಆದ ಮೇಲೂ ಕೂಡ ಅದು ಬಾಬ್ರಿ ಮಸೀದಿಯ ಜಾಗ ಅಂದರೆ ಏನರ್ಥ? ಯಾರು ಕಾನೂನು ಹೋರಾಟವನ್ನು ಮಾಡಿದ್ರೋ ಬಾಬ್ರಿ ಮಸೀದಿಯ ಪರವಾಗಿ ಅವರೇ ಸುಪ್ರೀಂ ಕೋರ್ಟ್ನ ತೀರ್ಪನ್ನು ಒಪ್ಪಿಕೊಂಡಿದ್ದಾರೆ. ಇಷ್ಟಾದ ಮೇಲೂ ವಿದೇಶಿ ಮಾಧ್ಯಮಗಳು ಅದನ್ನು ವಿವಾದಿತ ಭೂಮಿ ಅಂತ ಕರೆಯೋದ್ರ ಹಿಂದೆ ಅವರ ಅಜೆಂಡಾ ಇರುತ್ತೆ, ಅದು ಬಿಟ್ಟರೆ ಮತ್ತೇನಿಲ್ಲ. ನಾನು ಯುರೋಪ್ನ ಉದಾಹರಣೆ ಕೊಟ್ಟೆ, ಮತ್ತೊಂದು ಉದಾಹರಣೆಯನ್ನು ಕೊಡ್ತೀನಿ. ಯುರೋಪ್ನ ಸ್ಪೇನ್ ಒಂದು ಕಾಲದಲ್ಲಿ ಕ್ರಿಶ್ಚಿಯನ್ ದೇಶದಿಂದ ಸಂಪೂರ್ಣವಾಗಿ ಮುಸ್ಲಿಂ ದೇಶವಾಗಿ ಬದಲಾವಣೆಯಾಗಿತ್ತು ಸ್ಪೇನ್. ಈಗ ಅದು ಕ್ರಿಶ್ಚಿಯನ್ ದೇಶವಾಗಿ ಮತ್ತೆ ಪುನರ್ ಬದಲಾವಣೆಯಾಗಿದೆ. 7ರಿಂದ 15ನೇ ಶತಮಾನದವರೆಗೆ ಸ್ಪೇನ್ನಲ್ಲಿ ಮುಸ್ಲಿಂ ದೊರೆಗಳ ಆಳ್ವಿಕೆ ಇತ್ತು. ಮುಸ್ಲಿಂ ದೊರೆಗಳ ಆಳ್ವಿಕೆಯಲ್ಲಿ ಸಾಮೂಹಿಕ ಬಲವಂತದ ಮತಾಂತರ ಆಯಿತು. ಮತಾಂತರ ಯಾರು ಆಗೋದಿಲ್ಲ ಆ ಕ್ರಿಶ್ಚಿಯನ್ನರು, ಯಹೂದಿಗಳು
ಮುಸ್ಲಿಂ ರಾಜರುಗಳಿಗೆ ತೆರಿಗೆಯನ್ನು ಕಟ್ಟಬೇಕಿತ್ತು. ಭಾರತದಲ್ಲಿ ಯಾವ ರೀತಿ ಮುಸ್ಲಿಮರು ದೌರ್ಜನ್ಯವನ್ನು ನಡೆಸಿದ್ರೋ ಮುಸ್ಲಿಂ ದೊರೆಗಳು, ಅದೇ ರೀತಿಯಲ್ಲಿ ಯುರೋಪ್ನಲ್ಲೂ ಮಾಡಿದ್ರು. ನೀವು ಮುಸ್ಲಿಮರಾಗೋದಕ್ಕೆ ಒಪ್ಪಿಕೊಳ್ಳಲಿಲ್ಲ ಅಂತಂದರೆ ನಿಮ್ಮ ಧರ್ಮವನ್ನು ಅನುಸರಿಸಬೇಕಾದ್ರೆ ನೀವು ಅದಕ್ಕೋಸ್ಕರ ತೆರಿಗೆಯನ್ನು ಕೊಡಬೇಕಿತ್ತು. ತೆರಿಗೆ ಯಾರು ಕೊಡೋದಕ್ಕೆ ಶಕ್ತರಲ್ಲ ಅವರು ಕನ್ವರ್ಟ್ ಆಗ್ತಾಯಿದ್ರು. 1498ರಲ್ಲಿ ಮುಸ್ಲಿಂ ಸಾಮ್ರಾಜ್ಯಕ್ಕೆ ಸ್ಪೇನ್ನಲ್ಲಿ ಸೋಲಾಗುತ್ತೆ, ಕ್ರಿಶ್ಚಿಯನ್ ದೊರೆಗಳಿಗೆ ಗೆಲುವಾಗುತ್ತೆ. ಆಗ ಮುಸ್ಲಿಮರ 500-600 ವರ್ಷ ಸ್ಪೇನನ್ನು ಆಳಿದ್ರಲ್ಲ, ಆ ಕಾಲದಲ್ಲಿ ಒಂದಷ್ಟು ಕನ್ವರ್ಷನ್ ಆಗಿತ್ತಲ್ಲ, ಆ ಮುಸ್ಲಿಮರೆಲ್ಲ ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರ ಆಗಬೇಕು ಅಂತ ರಾಜ ಫರ್ಡಿನ್ಯಾಂಡ್ ಆದೇಶವನ್ನು ಮಾಡ್ತಾನೆ. ಕಡ್ಡಾಯವಾಗಿ ಮತಾಂತರ ಆಗಬೇಕು, ಇಸ್ಲಾಂನಿಂದ ಕ್ರಿಶ್ಚಿಯನ್ಗೆ ಅಂತ ಆದೇಶ ಮಾಡ್ತಾನೆ. ಯಾರು ಮತಾಂತರ ಆಗೋದಕ್ಕೆ ಒಪ್ಪೋದಿಲ್ಲ, ಇಲ್ಲ ನಾವು ಮುಸ್ಲಿಂ ಧರ್ಮ ಇಸ್ಲಾಮನ್ನೇ ಅನುಸರಿಸ್ತೀವಿ ಅಂತಂದ್ರು, ಅವರನ್ನೆಲ್ಲ ಮುಲಾಜಿಲ್ದೆ ಹೊರ ಹಾಕ್ತಾನೆ. ಆ ದೇಶದಲ್ಲಿ ಮುಸ್ಲಿಮರು ನಿರ್ಮಾಣ ಮಾಡಿದ್ದಂತಹ 16 ದೊಡ್ಡ ಮಸೀದಿಗಳನ್ನು, ನಾನು ಸಣ್ಣ ಪುಟ್ಟ ಮಸೀದಿಗಳ ಲೆಕ್ಕ ಕೊಡೋದಿಲ್ಲ, 16 ದೊಡ್ಡ ದೊಡ್ಡ ಮಸೀದಿಗಳನ್ನು ಚರ್ಚ್ಗಳನ್ನಾಗಿ ಬದಲಿಸುತ್ತೆ ಸ್ಪೇನ್. ಒಂದು ಕಾಲದಲ್ಲಿ ಮುಸ್ಲಿಂ ದೇಶವಾಗಿದ್ದಂತಹ ಸ್ಪೇನ್ ಇವತ್ತು ಬಹುಸಂಖ್ಯಾತ ಕ್ರಿಶ್ಚಿಯನ್ ದೇಶ. ಮುಲಾಜಿಲ್ಲದೆ ಎಲ್ಲ ಮುಸ್ಲಿಮರನ್ನು ಕ್ರಿಶ್ಚಿಯನ್ನರಾಗಿ ಪರಿವರ್ತನೆ ಆಗಬೇಕು, ಕನ್ವರ್ಟ್ ಆಗಬೇಕು ಅಂತ ಆದೇಶ ಮಾಡುತ್ತೆ. ಜೊತೆಗೆ ಎಲ್ಲ ಮಸೀದಿಗಳನ್ನು ಚರ್ಚ್ಗಳನ್ನಾಗಿ ಪರಿವರ್ತನೆ ಮಾಡುತ್ತೆ. ಇದು ಸ್ಪೇನ್ನಲ್ಲಿ ಆದಂಥದ್ದು. ಮತ್ತೊಂದು ಉದಾಹರಣೆಯನ್ನು ಕೊಡ್ತೀನಿ, ಪೋರ್ಚುಗಲ್ನ ಉದಾಹರಣೆ. ಪೋರ್ಚುಗಲ್ನಲ್ಲಿ 500 ವರ್ಷಗಳ ಕಾಲ ಇಸ್ಲಾಮಿಕ್ ದೊರೆಗಳು ಆಳ್ವಿಕೆಯನ್ನು ಮಾಡ್ತಾರೆ. 7ನೇ ಶತಮಾನದಿಂದ 12ನೇ ಶತಮಾನದವರೆಗೆ ಮುಸ್ಲಿಂ ದೊರೆಗಳ ಆಳ್ವಿಕೆಯಲ್ಲಿ ಹಲವು ಮಸೀದಿಗಳನ್ನು ನಿರ್ಮಾಣ ಮಾಡಿರ್ತಾರೆ, ಚರ್ಚ್ಗಳನ್ನು ಒಡೆದು ಅದರ ಮೇಲೆ ಮಸೀದಿಗಳನ್ನು ಕಟ್ಟಿರ್ತಾರೆ. ಇಸ್ಲಾಮಿಕ್ ಸಾಮ್ರಾಜ್ಯದ ಪತನ 12ನೇ ಶತಮಾನದಲ್ಲಾಗುತ್ತೆ. ಇದಾದ ನಂತರ ಎಲ್ಲ ಮಸೀದಿಗಳನ್ನು ಚರ್ಚ್ಗಳನ್ನಾಗಿ ಪರಿವರ್ತನೆ ಮಾಡಲಾಗುತ್ತೆ. ಅದರಲ್ಲಿ 5 ದೊಡ್ಡ ಮಸೀದಿಗಳು ಇವತ್ತಿಗೂ ಪೋರ್ಚುಗಲ್ನಲ್ಲಿದ್ದಾವೆ. ಪೋರ್ಚುಗಲ್ ಮಸೀದಿಗಳನ್ನು ಬದಲಿಸಿದ್ದಕ್ಕೆ ಉದಾಹರಣೆ ನೀವು ಸರ್ಚ್ ಮಾಡಿದರೆ ಇಂಟರ್ನೆಟ್ನಲ್ಲಿ ಸಿಕ್ಕು ಹೋಗುತ್ತೆ. ಇವತ್ತಿಗೂ ಆ ಮಸೀದಿಗಳು ಚರ್ಚ್ಗಳಾಗಿ ಅಸ್ತಿತ್ವವನ್ನು ಉಳಿಸಿಕೊಂಡಿದ್ದಾವೆ. ಇದು ಪೋರ್ಚುಗಲ್ನ ಉದಾಹರಣೆ. ಮತ್ತೊಂದು ಉದಾಹರಣೆಯನ್ನು ಕೊಡ್ತೀನಿ, ಗ್ರೀಸ್ನದ್ದು. 400 ವರ್ಷಗಳ ಕಾಲ ಗ್ರೀಸ್ ದೇಶವನ್ನು ಒಟ್ಟೋಮನ್ ಸಾಮ್ರಾಜ್ಯ ಆಳ್ವಿಕೆಯನ್ನು ಮಾಡಿತ್ತು. ಒಟ್ಟೋಮನ್ ಸಾಮ್ರಾಜ್ಯದ ಆಳ್ವಿಕೆಯಲ್ಲಿ ಗ್ರೀಸ್ನಲ್ಲಿ ಚರ್ಚ್ಗಳನ್ನು ಮಸೀದಿಗಳನ್ನಾಗಿ ಬದಲಾವಣೆ ಮಾಡಲಾಯಿತು. ಒಟ್ಟೋಮನ್ ಸಾಮ್ರಾಜ್ಯದ ಆಳ್ವಿಕೆಗೂ ಮೊದಲು ಅಲ್ಲಿ ಕ್ರಿಶ್ಚಿಯನ್ನರ ಸಾಮ್ರಾಜ್ಯ ಇತ್ತು. ಒಟ್ಟೋಮನ್ ಮುಸ್ಲಿಮರು ಬಂದ ನಂತರ ಎಲ್ಲ ಚರ್ಚ್ಗಳನ್ನು ಮಸೀದಿಗಳನ್ನಾಗಿ ಪರಿವರ್ತನೆ ಮಾಡಿದ್ರು. 1820ರಲ್ಲಿ ಒಟ್ಟೋಮನ್ ಸಾಮ್ರಾಜ್ಯದ ವಿರುದ್ಧ ಗ್ರೀಕರು ಸಿಡಿದೇಳ್ತಾರೆ, ಸ್ವತಂತ್ರ ಹೋರಾಟವನ್ನು ಮಾಡ್ತಾರೆ. ಆನಂತರ ಸ್ವತಂತ್ರ ಅಸ್ತಿತ್ವವನ್ನು ಕಂಡುಕೊಳ್ತಾರೆ. ಇದಾದ ನಂತರ ಅಲ್ಲಿದ್ದ ಮಸೀದಿಗಳನ್ನೆಲ್ಲ ಚರ್ಚ್ಗಳನ್ನಾಗಿ ಬದಲಾವಣೆ ಮಾಡಲಾಗುತ್ತೆ. ಗ್ರೀಸ್ನಲ್ಲಿ 10ಕ್ಕೂ ಹೆಚ್ಚು ಪರಿವರ್ತನೆಯಾದ ಮಸೀದಿಗಳಿಂದ ಚರ್ಚ್ಗಳಾಗಿ ಪರಿವರ್ತನೆಯಾದ ಕಟ್ಟಡಗಳು ಇವತ್ತಿಗೂ ಗ್ರೀಸ್ನಲ್ಲಿದ್ದಾವೆ. ಇವತ್ತಿಗೂ ಆ ಚರ್ಚ್ಗಳಲ್ಲಿ ಕ್ರಿಶ್ಚಿಯನ್ನರು ಪ್ರಾರ್ಥನೆ ಮಾಡ್ತಿದ್ದಾರೆ. ಇನ್ನು ಟರ್ಕಿಯ ಉದಾಹರಣೆ ಕೊಡ್ತೀನಿ, ಚರ್ಚ್ ಇದ್ದದ್ದು ಮಸೀದಿಯಾದಂತಹ ಉದಾಹರಣೆ. ಟರ್ಕಿಯಲ್ಲೊಂದು ಮಸೀದಿ ಇದೆ, ಇವತ್ತಿಗೆ ಅದು ಮಸೀದಿ ಹಾಗಿಯಾ ಸೋಫಿಯಾ ಅನ್ನುವ ಮಸೀದಿ. ವರ್ಷಕ್ಕೆ 35ರಿಂದ 40 ಲಕ್ಷ ಜನ ಪ್ರವಾಸಿಗರು ಈ ಮಸೀದಿಯನ್ನು ನೋಡೋದಕ್ಕೆ ಹೋಗ್ತಾರೆ. ವಿಶ್ವದ ಅತ್ಯಂತ ಪ್ರಮುಖ ಪ್ರವಾಸಿ ತಾಣ ಇದು ಟರ್ಕಿಯಲ್ಲಿ, ಹಾಗಿಯಾ ಸೋಫಿಯಾ ಮಸೀದಿ. 5ನೇ ಶತಮಾನದಲ್ಲಿ ಇದು ಚರ್ಚ್ ಆಗಿ ನಿರ್ಮಾಣಗೊಂಡಿತ್ತು. ಕ್ರಿಶ್ಚಿಯನ್ ದೊರೆಗಳು ನಿರ್ಮಾಣ ಮಾಡಿದಂತಹ ಚರ್ಚ್ ಈಗ ಅದು ಮುಸ್ಲಿಮರ ಮಸೀದಿಯಾಗಿ ಬದಲಾಗಿದೆ. 1453ರಲ್ಲಿ ಟರ್ಕಿಯನ್ನು ಒಟ್ಟೋಮನ್ ತುರ್ಕರು ವಶಪಡಿಸ್ಕೊಳ್ತಾರೆ. ಆ ಸಂದರ್ಭದಲ್ಲಿ ಚರ್ಚನ್ನು ಮಸೀದಿಯಾಗಿ ಪರಿವರ್ತನೆ ಮಾಡ್ತಾರೆ. 1934ರಲ್ಲಿ ಟರ್ಕಿ ದೇಶ ಸೆಕ್ಯುಲರ್ ಆಗಿರಬೇಕು, ನಾವು ಕಮ್ಯುನಲ್ ಆಗಿರೋದು ಬೇಡ ಅಂತ ಈ ಮಸೀದಿಯನ್ನು ಮ್ಯೂಸಿಯಂ ಆಗಿ ಮಾಡ್ತಾರೆ. ಆದರೆ 2020ರಲ್ಲಿ ಸೆಕ್ಯುಲರ್ ವ್ಯಾಲ್ಯೂಸ್ ಬೇಡ, ನಾವು ಇಸ್ಲಾಮಿಕ್ ದೇಶವಾಗಿರಬೇಕು ಅಂತ ಟರ್ಕಿ ಇದೇ ಮ್ಯೂಸಿಯಮನ್ನು ಮತ್ತೆ ಮಸೀದಿಯಾಗಿ ಪರಿವರ್ತನೆ ಮಾಡುತ್ತೆ. ಹಾಗಿಯಾ ಸೋಫಿಯಾ ಮಸೀದಿ ತುಂಬ ದೊಡ್ಡ ಹೆಸರು. ಜಗತ್ತಿನ ಹಲವು ಪ್ರವಾಸಿಗರು ಈ ಮಸೀದಿಯನ್ನು ನೋಡೋದಕ್ಕೆ ಹೋಗ್ತಾರೆ. ಈಗಲೂ ಅಲ್ಲಿ ಕ್ರಿಶ್ಚಿಯನ್ ಕಾಲದ ಕೆತ್ತನೆಗಳು, ರಚನೆಗಳು ಎಲ್ಲವೂ ಇದ್ದಾವೆ. ಪೇಂಟಿಂಗ್ಸ್ಗಳೆಲ್ಲವೂ ಕೂಡ ಇವತ್ತಿಗೂ ಮಸೀದಿಯ ಒಳಗಿದ್ದಾವೆ.
ಈಗ ಅದು ಚರ್ಚ್ನಿಂದ ಮಸೀದಿಯಾಗಿ ಬದಲಾಗಿದೆ. ಈ ರೀತಿಯ ನೂರಾರು ಉದಾಹರಣೆಗಳಿದ್ದಾವೆ. 300ಕ್ಕೂ ಹೆಚ್ಚು ಮಸೀದಿಗಳನ್ನು ಚರ್ಚ್ಗಳನ್ನಾಗಿ ಬದಲಿಸಿದಂತಹ ಉದಾಹರಣೆಗಳಿದ್ದಾವೆ. ಆದರೆ ಭಾರತದಲ್ಲಿ ಕೇವಲ ಒಂದು ಜಾಗ, ರಾಮ ಜನ್ಮಭೂಮಿ, ಈ ದೇಶದ ಕೋಟ್ಯಂತರ ಜನ ಅದು ರಾಮ ಹುಟ್ಟಿದ ಜಾಗ ಅಂತ ನಂಬಿರುವಂತಹ ಸ್ಥಳವನ್ನು ನಾವು ಅಲ್ಲಿ ರಾಮ ಮಂದಿರವನ್ನು ಕಟ್ಟಿದರೆ ಅದು ಬಾಬ್ರಿ ಮಸೀದಿ, ಮುಸ್ಲಿಮರ ಮೇಲೆ ದೌರ್ಜನ್ಯ ಮಾಡಿ ಅಲ್ಲಿ ಆ ಜಾಗವನ್ನು ಕಬಳಿಸಿ ಮಂದಿರವನ್ನು ಕಟ್ಟಲಾಗಿದೆ ಅಂತ. ಮುಸ್ಲಿಂ ಪರ್ಸಿಕ್ಯೂಷನ್ ಅನ್ನುವ ಪದವನ್ನು ಬಳಸ್ತಾರೆ. ವಾಷಿಂಗ್ಟನ್ ಪೋಸ್ಟ್ನಲ್ಲಿ ಮುಸ್ಲಿಮರ ಮೇಲೆ ನಿರಂತರವಾದ ದೌರ್ಜನ್ಯ ಆಗ್ತಾ ಇದೆ ಧಾರ್ಮಿಕ ಕಾರಣಕ್ಕೋಸ್ಕರ ಅಂತ. ಬಾಂಗ್ಲಾದೇಶದಲ್ಲಿ 60 ಲಕ್ಷಕ್ಕೂ ಹೆಚ್ಚು ಜನ ಹಿಂದೂಗಳ ಮೇಲೆ ಧಾರ್ಮಿಕ ದೌರ್ಜನ್ಯ ನಡೆಸಿ ಅವರೆಲ್ಲರೂ ರಾತ್ರೋರಾತ್ರಿ ದೇಶ ಬಿಟ್ಟು ಭಾರತಕ್ಕೆ ಬಂದ್ರಲ್ಲ, ಅದು ಪರ್ಸಿಕ್ಯೂಷನ್ ಅಲ್ಲ. ಪಾಕಿಸ್ತಾನದಲ್ಲಿ ಕೋಟ್ಯಾಂತರ ಜನ ಹಿಂದೂಗಳನ್ನು ಮುಲಾಜಿಲ್ಲದೆ ದೇಶದಿಂದ ಹೊರಗಟ್ಟಲಾಯಿತು, ಬಲವಂತವಾಗಿ ಮತಾಂತರ ಮಾಡಲಾಯಿತು, ಅದು ಪರ್ಸಿಕ್ಯೂಷನ್ ಅಲ್ಲ. ಅಫ್ಘಾನಿಸ್ತಾನ ಮೂಲಭೂತವಾಗಿ ಅದು ಸಿಖ್ಖರ, ಬೌದ್ಧರ ಮತ್ತು ಹಿಂದೂಗಳ ನೆಲೆಯಾಗಿತ್ತು. ಇವತ್ತು ಹುಡುಕಿದ್ರೂ ಅಲ್ಲೊಬ್ಬ ಹಿಂದೂ ಸಿಗಲ್ಲ, ಸಿಖ್ ಸಿಗಲ್ಲ, ಅಲ್ಲಿ ಪರ್ಸಿಕ್ಯೂಷನ್ ಆಗಿಲ್ಲ. ನಮಗೆ ಸೇರಿದ್ದ ಜಾಗದಲ್ಲಿ ಹಿಂದೂಗಳು ಒಂದು ದೇವಸ್ಥಾನವನ್ನು ಕಟ್ಟಿಕೊಂಡ್ರೆ ತಮ್ಮ ರಾಜಕೀಯ ಅಜೆಂಡಾಗೋಸ್ಕರ ವಿವಾದಿತ ಭೂಮಿ, ಮುಸ್ಲಿಮರ ಭೂಮಿ ಅಂತ ಕರೆಯೋದ್ರಲ್ಲಿ ಅರ್ಥ ಇಲ್ಲ. ನಿಮ್ಮ ಈ ವರದಿಗಳಿಗೆ 3 ಕಾಸಿನ ಬೆಲೆ ಇಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.